ಯಾಕೆ 8:30 ಆಗಿದೆ ಇವಾಗ? ಬಿಕಾಸ್ ನಿಮ್ಮ ಗಾಡಿ ಪಂಚರ್ ಆಗಿತ್ತು. GK ವಿಕೆಯಿಂದ ಯಾರಾದ್ರೂ ನೋಡ್ಬೇಕು ಹಿಂಗೆ ಹಾಕೊಂತ ನಿನ್ ಕ್ಲೀನ್ ಮಾಡು ಕಬರ್ಡು ಅಂತ ಮಾಡಿಲ್ಲ ಅಂದಾಗ ಎತ್ತು ಬಿಸಾಕದೆ. ನನಗೆ ಅದ್ರಲ್ಲಿ ಅದು ಇದು ಮಾತಾಡ್ಬೇಡ, ಹೇಳಿದೀನಿ. ನೀನು ಕ್ಯಾಮ್ರಾ ತೋರಿಸಿ ನನಗೆ ಕೋಪ ಕಮ್ಮಿ ಮಾಡ್ಬೇಕು ಅಂತ ಅನ್ಕೊಂಬೇಡ ನೀನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು 6 o'clock ತುಂಬ ದಿವಸ ಆದಮೇಲೆ ಎದ್ದಿದ್ದೀನಿ ಆ್ಯಂಡ್ ಜಾಗಿಂಗ್ ಹೋಗೋಣ ಅಂದ್ಕೊಂಡೆ. ಅದು ಬೇಕಾದಷ್ಟು ಟೈಮ್ ಆಗಿದೆ ದಟ್ ನಾನು ಜಾಗಿಂಗ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅವತ್ತಿಂದ ಅನ್ಕೊತಾ ಇದ್ದೆ, ಬಟ್ ಎದೊಳಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ರಾತ್ರಿ ಎಲ್ಲ ನಾನು ಅಷ್ಟು ಬೇಗ ಮಲ್ಕೊತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಚೂರು ಕೆಲಸ ಓದೋದು ಅದೆಲ್ಲ ಮಾಡ್ತಾಯಿದ್ದೆ. ಸೊ ಅದಕ್ಕೆ ತುಂಬ ದಿವಸ ಆದಮೇಲೆ ಎದ್ದಿದ್ದೀನಿ. ಸೊ ಬನ್ನಿ ಹೋಗೋಣ ಜಾಗಿಂಗು. ಇವತ್ತು ಯಾರೂ ನನ್ನ ಜೊತೆ ಬರ್ತಾಯಿಲ್ಲ, ಒಬ್ಬನೇ ಹೋಗ್ತಾಯಿದ್ದೀನಿ. ಬಟ್ ಯಾವಾಗಾದರೂ ಒಬ್ಬನೇ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕೆ ಜಾಗಿಂಗ್ ಹೋಗ್ತಾಯಿದ್ದೀನಿ. ಬನ್ನಿ. ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದಾರೋ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ನೋಡಿ ನನ್ನ ಶೂ, ಈ ಶೂ ಚೂರು ಗಲೀಜಾಗಿದೆ. ಬಂದಮೇಲೆ ಕ್ಲೀನ್ ಮಾಡ್ತೀನಿ. ಒಂದು ಕ್ಲೀನಿಂಗ್ ಕಿಟ್ ತೊಗೊಂಡೆ ಅಮೆಝಾನಿಂದ. ಸೊ ಕ್ಲೀನಿಂಗ್ ಕಿಟ್ಟಿಂದ ಈ ಶೂ ಎಷ್ಟಾಗುತ್ತೋ ಕ್ಲೀನ್ ಮಾಡಿಬಿಟ್ಟು ಬಂದಮೇಲೆ ಬಂದಮೇಲೂ ಚೂರು ಮಡ್ಡೆಲ್ಲ ಸೇರಿಕೊಳ್ಳುತ್ತೆ. ಸೊ ಈಗ ಸದ್ಯಕ್ಕೆ ಹಾಗೆ ಹಾಕ್ಕೊಂಡ್ಬಿಟ್ಟು ಹೋಗೋಣ ಬನ್ನಿ. ನಾನು ಬೆಳಗ್ಗೆ ಜಾಗಿಂಗ್ ಹೋಗೋಣ ಅಂತ ಎದ್ಮೇಲೆ ನಾನು ಬಿಡೋವಾಗ ಮನೆ ಕಾರ್ತಿಕ್ ಕಾಲ್ ಮಾಡ್ದೆ. ಆ್ಯಂಡ್ ಅವಾಗ ಬಾ ಜಾಗಿಂಗ್ ಹೋಗೋಣ ಅಂತ ಅವನು ಕೋಇನ್ಸಿಡೆಂಟ್ಲಿ ಅಂದ. ಅದಕ್ಕೆ ಬಂದ್ವಿ. ಬೆಳಗ್ಗೆ ಎದ್ದ? ಹಾಂ, ಬೆಳಗ್ಗೆ 6:30. ಎಸ್. ಮತ್ತೆ ಯಾಕೆ 8:30 ಆಗಿದೆ ಇವಾಗ? ಬಿಕಾಸ್ ನಿಮ್ಮ ಗಾಡಿ ಪಂಚರ್ ಆಗಿತ್ತು ನೋಡಿ. 20 ಮಿನಿಟ್ಸ್ ಅಷ್ಟೇ ಆಗಿದೆ. ಬ್ರೋ 40 ಮಿನಿಟ್ಸ್ ಆಗಿದೆಯಲ್ಲ ಇವಾಗ? 40 ನಿಮಿಷ ಆಯ್ತು. ಹಾಂ, 40 ನಿಮಿಷ ಆಗಿದೆ. ಸೊ ಅದಕ್ಕೆ ಪಂಚರ್ ಸರಿ ಮಾಡಿಸ್ಕೊಂಡು ಮನೆ ಹೋಗೋಣ. 6:30 ಜಾಗಿಂಗ್ ಬರಬೇಕಾಗಿತ್ತು. ನೋಡಿ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 8:50 ಆಗಿದೆ. ಪಂಚರು ಎಲ್ಲ ಫಿಕ್ಸ್ ಮಾಡಿಕೊಂಡು ಇವಾಗ ಜಾಗಿಂಗ್ ಸ್ಟಾರ್ಟ್ ಮಾಡಬೇಕು. ಅದು ತುಂಬ ದಿವಸ ಆದಮೇಲೆ ನಮ್ಮ ಬ್ರೋ ಬಂದಿದ್ದಾರೆ ನನ್ನ ಜೊತೆ. ಆ್ಯಂಡ್ ನಮ್ಮ ಬ್ರೋ ಯಾವ್ದೋ ಮನೆ ಯಾವ್ದೋ ಹುಡುಗಂತರ ಮಾತಾಡಿಸ್ತಾ ಬ್ರೋ ಏನು ತುಂಬ ದಿವಸ ಆದ್ಮೇಲೆ ಮೀಟ್ ಮಾಡೋದಲ್ಲ. ಸೊ ಚೂರು ಫಾರ್ಮ್ಯಾಲಿಟಿ ಮೇಂಟೈನ್ ಮಾಡಬೇಕು. ಹೆಲೋ ಸರ್. ಸೊ ಅದಕ್ಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ 2.1 ಕಿಲೋಮೀಟರ್ಸ್ ಆಗಿದೆ. ಆ್ಯಂಡ್ ನನಗೆ ಅನಿಶ್ಚಯ ತುಂಬ ಸುಸ್ತಾಗಿದೆ. ತುಂಬ ದಿವಸ ಆದ್ಮೇಲೆ ವರ್ಕೌಟ್ ಮಾಡ್ತಾಯಿದ್ದೀನಲ್ಲ. ಸೊ ಅದಕ್ಕೆ ಇವನ್ ವರ್ಕೌಟ್ ಹಾಳು ಮಾಡ್ತಾಯಿದ್ದೀನಿ ಇವಾಗ. ಏನಿಲ್ಲ, ಇಟ್ಸ್ ಓಕೆ. ಸೊ ನಾವು ಅಂದ್ಕೊಂಡ್ವಿ ಒಂದು ಜನರಲಿ 7 o'clock ಎಲ್ಲ ಬರ್ತೀನಲ್ಲ ಜಾಗಿಂಗು. ಸೊ ವೆದರೆಲ್ಲ ಸಕ್ಕತ್ತಾಗಿರುತ್ತೆ. ನಾವು ಅಂದ್ಕೊಂಡ್ವಿ ಸನ್ನಿ ಆಗಿರುತ್ತಂತ. ಬಟ್ ನೋಡಿ ಏನು ಕ್ರೇಜಿ ವೆದರ್ ಇದೆ. ಇನ್ನು ಚೆನ್ನಾಗಿದೆ ವೆದರ್ ಇವಾಗ, ಗುಡ್. ಸೊ ಬನ್ನಿ, ನಮ್ಮದು ಫಸ್ಟ್ ಪಿಟ್ ಸ್ಟಾಪ್ ಮಜ್ಜಿಗೆಗೆ ಹೋಗ್ತೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಸೊ ಗೈಸ್, ನಾವು ಇವಾಗ ನಂದಿನಿ ಬೂತಿಗೆ ಬಂದ್ವಿ ಮಜ್ಜಿಗೆ ತೊಗೊಳಕ್ಕೆ. ಆ್ಯಂಡ್ ಹಂಗೇ ಇಲ್ಲಿ ನೋಡಿದ್ರೆ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲಿ. ಸೊ ಯಾಕೆ ಅಂತ ರೀಸನ್ನು ಕ್ಲಿಪ್ಪಲ್ಲಿ ಹಾಕ್ತೀನಿ. ಅಗ್ರಿಕಲ್ಚರ್ ಆಫೀಸರು ಏನಾಗ್ತಿರೋದು? ಅಗ್ರಿಕಲ್ಚರ್ ಆಫೀಸರ್ನ ಇಂಜಿನಿಯರಿಂಗ್ ಮಾಡಿದವ್ರು ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿದ್ದಾರೆ. ಅದಕ್ಕೇನೆ ಪ್ರೊಟೆಸ್ಟ್ ನಡೀತೈತೆ. ಜಾಬ್. ಆಮೇಲೆ ಇದು ಪ್ರೈವೇಟ್ ಕಾಲೇಜಸ್ಗೆ ಮೇನ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಜಾಸ್ತಿ. ಪ್ರೈವೇಟ್ ಕಾಲೇಜಿಂದ ಈಗ ಗೌರ್ಮೆಂಟ್ ಯೂನಿವರ್ಸಿಟಿಲಿ ಇದ್ದಾರ್ದಂಗೆ ಪ್ರೈವೇಟ್ ಯೂನಿವರ್ಸಿಟಿ ಅದಕ್ಕೇನೆ ಇಂಜಿನಿಯರಿಂಗ್ ಮಾಡಿದವರು AW ಆಗ್ಬೋದು. ಅವರು ಪ್ರೊಟೆಸ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಹುಟ್ಟಿದ್ದಾರೆ. ಯಾಕೆ ಹೇಳು? ಕಿರ್ಚಿ ಸುಸ್ತಾದರೆ ಮಜ್ಜಿಗೆ ಕುಡಿಬೋದಲ್ಲ. GK ವಿಕೆಯಿಂದ ಯಾರಾದ್ರೂ ನೋಡ್ಬೇಕು ಹಿಂಗೆ ಹಾಕೊಂತ ಇವಂದು ಒಂದು ಐಡಿಯಾ ಇದೆ. ಇವಾಗ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅಂದಿದ್ದೆ ನಾನು. ಬಾ ಪ್ರೊಟೆಸ್ಟಿಗೆ. ಅಂದರೆ ರೀಸನ್ ಗೊತ್ತಿರಲಿಲ್ಲ ಅಲ್ಲ, ಇವಾಗ ಗೊತ್ತಾಯ್ತು. ಹಾಂ, ಪಾಪ ಅನಿಸ್ತು. ಓಕೆ, ಗುಡ್ ಕಾಸ್ ಮಾಡಿ. ಪ್ರೊಟೆಸ್ಟ್ ಅಂತ ಕಿರ್ಚಾಡ್ತಾ ಇದ್ದಾರೆ. ಬಟ್ ನೋಡ್ತಾ ಇದ್ರೆ ಎಲ್ಲರೂ ನಗ್ನಕೊಂಡು ಹೋಗ್ತಾ ಇದ್ದಾರೆ. ಅದು ಯಾಕೋ ನನಗೆ ಗೊತ್ತಿಲ್ಲ. ನಾನು ಆ ಥರ ಯಾವುದು ಸೀನ್ ನೋಡಿಲ್ಲ. ಅವಾಗಿಂದ ನೋಡ್ತಾ ಇದ್ದೀರಿ ಎಲ್ಲರ ಮುಖದಲ್ಲಿ ಸ್ಮೈಲಿಗಳು ಇದೆ. ಜಾಗಿಂಗ್ ಮುಗಿಸ್ಕೊಂಡು ಬಂದೆ ಮನೆಗೆ. ಆ್ಯಂಡ್ ನಮ್ಮಮ್ಮ ಮಸಾಲ ಮಜ್ಜಿಗೆ ಮಾಡಿದ್ರು ನೆನ್ನೆ. ಸೊ ನೆನ್ನೆ ಕುಡ್ದಿರಲಿಲ್ಲ, ಬಿಕಾಸ್ ನಂಗೆ ಗೊತ್ತಿತ್ತು ನೆನ್ನೆ ಜಾಗಿಂಗ್ ಹೋಗ್ತೀನಂತ. ಸೊ ನೀಟಾಗೆ ಇವಾಗ ಕುಡಿಯೋಣ. ಆ್ಯಂಡ್ ಆಲ್ಸೋ ಇದು ಒಂದು 10 ನಿಮಿಷ ಬೇಕು. ಇವಾಗಲೇ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ನಂಗೆ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ತುಂಬ ಈಸಿಯಾಗುತ್ತೆ. ಅದಕ್ಕೆ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಕುಡಿಯೋಣ. ನಂದು ಒಂದು ರಿಫ್ರೆಶಿಂಗ್ ಮಾರ್ನಿಂಗ್ ಇತ್ತು. ಆ್ಯಂಡ್ ಇವಾಗ ನಂಗೆ ಒಂಚೂರು ಕೆಲಸ ಇತ್ತು. ಅದಕ್ಕೆ ಹಾಗೆ ಆಚೆ ಹೋಗ್ಬಿಟ್ಟು ಹಂಗೆ ಏನಾದರೂ ತಿನ್ನೋಕ್ಕೇನಾದರೂ ಚೆನ್ನಾಗಿ ಸಿರೋ ಜಾಗ ಇದ್ದರೆ ಹಂಗೆ ಹೋಗ್ಬಿಟ್ಟು ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಂಗೆ ಆ್ಯಕ್ಚುಲಿ ಇವಾಗಲೇ. ಸೊ ನೋಡೋಣ ಹೆಂಗೆ ಹೋಗುತ್ತಂತ ಈ ವ್ಲಾಗು. ನಾನು ಕೆಲಸ ಮುಗಿಸ್ಕೊಂಡು ಇವಾಗ ಟ್ರಫಲ್ಸಿಗೆ ಬಂದಿದ್ದೀನಿ. ಆ್ಯಂಡ್ ತುಂಬ ದಿವಸ ಆಯ್ತು ಆ್ಯಕ್ಚುಲಿ ಟ್ರಫಲ್ಸಿಗೆ ಬನ್ನಿ. ನಾನಿಲ್ಲಿ ಬಂದರೆ ಜನರಲಿ ಸ್ಟೇಕ್ ತೊಗೊತೀನಿ.
ಸೊ ಅದು ನಂಗೆ ತುಂಬ ಇಷ್ಟ. ಬಟ್ ಈ ಸತಿ ಪಾಸ್ತಾ ತಿನ್ನೋಣ ಅಂದ್ಕೊಂಡೆ. ನಾನು ಯಾವಾಗಲೂ ಮನೆಯಲ್ಲಿ ತಿಂತೀನಲ್ಲ ಪಾಸ್ತಾ, ಸೊ ಇವತ್ತೊಂದು ದಿವಸ ಪಾಸ್ತಾ ಆಚೆನೂ ತಿನ್ನೋಣ ಅಂತ ಬಂದೆ. ನಾನು ಟ್ರಫಲ್ಸು ಆ್ಯಕ್ಚುಲಿ ಬರೀ ಬೆಲ್ ರೋಡಲ್ಲಿ ಟ್ರೈ ಮಾಡಿದ್ದು, ಇನ್ನೊಂದೊಂದು ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಟ್ರೈ ಮಾಡಿದ್ದೆ. ಬೆಲ್ ರೋಡಲ್ಲಿ ಐ ಥಿಂಕ್ ರೆನೋವೇಟ್ ಮಾಡಿದ್ದಾರೆ, ಸೊ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಫುಲ್ಲು ಹಿಂಗಿರುತ್ತೆ. ಸೊ ಇವಾಗ ಆರ್ಡರ್ ಮಾಡಿದ್ದೀನಿ, ಕಾಯ್ತಾ ಇದ್ದೀನಿ. ಹೆವಿಯಸ್ವಾಗಿದೆ ಬಟ್ ಆರ್ಡರ್ ಬಂತು ನೋಡಿ. ಸೊ ಇಷ್ಟು ನಾನು ಒಬ್ಬನೇ ತಿಂತಾ ಇಲ್ಲ, ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಬಟ್ ಅದೇ ಇಷ್ಟು ಆರ್ಡರ್ ಮಾಡಿದ್ದೀವಿ, ಸಕಾಲಾಗಿ ಕಾಣ್ತಾ ಇದೆ. ಬನ್ನಿ ತಿನ್ನೋಣ, ಹೆವಿಯಸ್ ಹೋಗ್ತದೆ. ನಾನು ಟ್ರಫಲ್ಸ್ ವಿಸಿಟ್ ಮಾಡಿಕೊಂಡು ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದಮೇಲೆ ನಮ್ಮ ಅಕ್ಕ ಸಡನ್ನಾಗಿ ವ್ಯಾಫಿಲ್ ಕೇಳಿದ್ಲು. ವ್ಯಾಫಿಲ್ ಡೇ ನಿನ್ನೆ ಇತ್ತು, ಬಟ್ ಇವತ್ತು ಅವಳು ಕೇಳಿದ್ಲು. ಪಾಪ ಅವಳು ಕ್ರೇವಿಂಗೂ ಫುಲ್ಫಿಲ್ ಮಾಡೋಣ ಅಂತ ವ್ಯಾಫಲ್ ತಿನ್ನಕ್ಕೆ ಹೋಗೋಣ ಅಂದ್ಕೊಂಡೆ. ಅವತ್ತೂ ತಿಂದಿದ್ದೆ, ಅದನ್ನು ಶೂಟ್ ಮಾಡಿದ್ದೆ. ನಾನು ವ್ಯಾಫಲಿಗೆ ಬಂದಲ್ಲ ಇವತ್ತು. ಸೊ ನಿನ್ನೆ ಈ ಥರನೇ ನನ್ನ ಫ್ರೆಂಡು ವ್ಯಾಫಲ್ ಡೇಗೆ ಬಂದರು ಆ್ಯಂಡ್ ಫುಲ್ ಲಾಂಗ್ ಲೈನ್ ಇತ್ತು. ಅವರು ಒಂದು ಪರ್ಫೆಕ್ಟ್ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಫಸ್ಟ್ ಬರೋಕ್ಕೆ. ಹೆವಿ ಫನಿ ಇದೆ, ಕೇಳಿಸ್ಕೊಳ್ಳೋಣ ಬನ್ನಿ. ಅವನಿಗೆ ಕಾಲ್ ಮಾಡಿಬಿಟ್ಟು 30 seconds ಅಲ್ಲಿ ಮುಗಿಸೋದು. 30 seconds ಅಲ್ಲಿ ಫುಲ್ ಹೇಳು. Tell the summary of whatever you did. ಅದೇ ಲೈಕ್ ನಾನು ಯಾರೋ ಒಬ್ರು ಕಾಪ್ ಫುಟ್ಪಾತ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು. ಅದೇ ಲೈಕ್ ಫುಲ್ ಜನ ಕ್ರೌಡ್ ಆಗಿದ್ರು. ಯಾರೋ ಕಾಪ್ ಅಂದ್ಬಿಟ್ಟು ಏನ್ರಿ ಯಾರ್ರಿ ಆಫರ್ ಎಲ್ಲ ಬಿಟ್ಟಿರೋದು ಎಲ್ಲ ಅಂದ್ರು. ನಾನು ಯಾರ ಅದು ಅಂತಂದೆ. ಸೊ ಡೈರೆಕ್ಟ್ ಎಂಟ್ರಿ, ಐ ಗಾಟ್ ದ ಆಫರ್ ಅಂಡ್ ಐ ಕೇಮ್ ಬ್ಯಾಕ್. ಓ ನೀ ಕಾಪ್ ಆಗ್ಬಿಟ್ಟು ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ತಂದ್ಬಿಟ್ಟ ಬಿಟ್ರಾ? ಬ್ರೋ Which angle do you look Bro, like I skipped the whole 150 jana crowd. 150 ಜನನಾ? 150 ಜನಕ್ಕಿಂತ ಜಾಸ್ತಿ. ಯಪ್ಪ ಅದು ವಿಡಿಯೋ ಬಿಟ್. ಯಾ ಬಟ್ ನಾನು ಬರ್ತೀನಿ. ನಾನು ಸಿಗ್ತೀನಿ ಆಮೇಲೆ ಬಾ. ಸೊ ಗೈಸ್, ನಿನ್ನೆ 150 ಜನ ಏನೋ ಇತ್ತಂತೆ ಕ್ರೌಡ್. ಆ್ಯಕ್ಚುಲಿ ನಾನು ನೋಡಿದೆ ಆಚೆಯಿಂದ, ಅದಕ್ಕೆ ನಾನು ನಿನ್ನೆ ಹೋಗಿಲ್ಲ. ಇವಳು ಅಮ್ಮ ನಾನು ಇವತ್ತು ಕರ್ಕೊಂಡು ಹೋಗಿಲ್ಲ ಅಂದರೆ ಫುಲ್ ಟಾಂಟ್ ಮಾಡ್ಬಿಡ್ತಾ ಇದ್ಲು. ಅಯ್ಯಪ್ಪ, ಅದಕ್ಕೆ ಇವತ್ತು ಕರ್ಕೊಂಡು ಹೋದೆ. ಆ್ಯಕ್ಚುಲಿ ಅಲ್ಲಿ 3 ದಿವಸ ಆಫರ್ ಇದೆ. ಸೊ ಟೆಕ್ನಿಕಲಿ ಇವತ್ತು ವ್ಯಾಫಲ್ ಡೇ ಇದೆ. ಇದರಿಂದ ನೋಡಿದ್ರೆ ಏನು ರಶ್ ಇದೆ ಅಂತ ಕಾಣ್ತಾ ಇಲ್ಲ. ಸೊ ಒಳಗಡೆ ನೋಡೋಣ. ಇವತ್ತು ಒಳ್ಳೇದಾಯ್ತು ಇವತ್ತು ಬಂದಿದ್ದಕ್ಕೆ. ನಿನ್ನೆ ಬಂದಿದ್ರೆ ಅಂತೂ ತುಂಬ ರಶ್ ಇತ್ತು. ಏನು ಹೇಳಿದ್ನಲ್ಲ, 150 ಪೀಪಲ್ ಆಲ್ಮೋಸ್ಟ್ ಇದ್ರು. ಸೊ ಇವತ್ತು ಬಂದಿದ್ದಕ್ಕೆ ಯಾರೂ ಇಲ್ಲ ನೋಡಿ, ಖಾಲಿ ಇದೆ. ವ್ಯಾಫಲಿಗೆ ಬರೋಣ ಅಂದರೆ ಬ್ಯಾಟ್ರಿ ಫಿನಿಶ್ ಅಂತೆ. ಅಣ್ಣ ಏನಣ್ಣ, ದೂರದಿಂದ ಬಂದಿದ್ದೀನಿ, ಬ್ಯಾಟ್ರಿ ಫಿನಿಶ್ ಅಂತ ಇದ್ದೀರಾ? ಹಾಂ ತೋರಿಸಿ ಅಣ್ಣ ಮುಖ. ಬ್ಯಾಟ್ರಿ ಫಿನಿಶ್ ಅಂತೆ ಅನ್ಫಾರ್ಚುನೇಟ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಬನ್ನಿ. ಫುಲ್ಲು ಕ್ಲೋಸ್ ಆಗಿತ್ತು ಅಂತ ಇವಳಿಗೆ ಪಕ್ಕದ ಸ್ಟೋರಲ್ಲಿ ಯಾವ ಸ್ಟೋರಿ ಇದು? ಬ್ರೌನಿ ಸರ್ಕಲ್ ಅಂತೆ. ಸೊ ಪಕ್ಕದಲ್ಲೇ ಬ್ರೌನಿ ಸರ್ಕಲ್ ಅಂತ ಏನೋ ಡೆಸರ್ಟ್ ಶಾಪ್ ಇತ್ತು. ಸೊ ಅಟ್ಲೀಸ್ಟ್ ಅದು ಫೇಲ್ ಆಗಿದೆ ಅಂತ. ಏನು ವಿಡಿಯೋ? ಓ ಅಕ್ಕ, ಬ್ರೌನಿ ಸರ್ಕಲ್ ವೆರಿ ನೈಸ್. ಇವಳಿಗೆ ಫೋಟೋಸು ಅದೆಲ್ಲ ತುಂಬ ಇಷ್ಟ. ಇವಾಗ ನೋಡಿ ನಂಗೆ ಅಲ್ಲಿ ಫೋಟೋಸ್ ತೆಗಿಬೇಕಂತ ಕಾಟ ಕೊಡ್ತಾಳೆ. ಸೊ ಏನು ಆರ್ಡರ್ ಮಾಡ್ತಾ ಇದೆಯಾ ಅಲ್ಲಿ? ಹಾಂ ಓಕೆ, ಅದೇನೋ ತೊಗೊಳ್ಳಿ ಪಾಪ. ಕ್ರೇವಿಂಗ್ ಒಂಚೂರಾದರೂ ಫುಲ್ಫಿಲ್ ಆಗಲಿ. ನೋಡೋಣ ಏನು ತಂದಿದ್ದಾಳೆ ಇವಳು ಕಾಂಪನ್ಸೇಷನಿಗೆ. ತೆಗಿಬೇಕ? ಹಾಂ ತಿನ್ನಮ್ಮ. ಅವಳ ಮಗುನೂ ನೋಡ್ಕೊಬೇಕಲ್ಲ, ಅದಕ್ಕೆ ಥಿಂಕ್ ಮಾಡ್ತಾ ಇದ್ದಾಳೆ. ಸೊ ತೆಗ್ಬಿಟ್ಟು ಹೆಂಗಿದೆ ಅಂತ ತೋರ್ಸೋಣ ಪಾಪ. ಇವಳು ಕ್ರೇವಿಂಗ್ ಫೇಲ್ ಆಗೋಯ್ತು, ಬಟ್ ಅಂದ್ರೂ ಏನೋ ಒಂದಾಯಿತು. ನೈಸ್. ಹಾಂ ತೆಗಿ ತೆಗಿ. ಚೆನ್ನಾಗಿದೆ, ಲುಕ್ಸ್ ಗುಡ್, ಯಮ್. ಓಕೆ ಸರಿ ಗೈಸ್, ಬನ್ನಿ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಚೂರು ಏನೋ ಒಂದು ನಾನು ಏನೇನು ಕೆಲಸ ಮಾಡ್ತೀನಿ ಅದೆಲ್ಲ ತೋರಿಸ್ತೀನಿ. ಸೊ ಬನ್ನಿ. ನಾನು ಜನರಲಿ ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ತೊಗೊತೀನಿ. ಆ್ಯಂಡ್ ಅದು ಡೇಟಾ ಅನಾಲಿಟಿಕ್ಸು ಏನಂದರೆ ಬಿಸ್ನೆಸ್ ಅನಾಲಿಟಿಕ್ಸ್ 2 ಫೀಲ್ಡಲ್ಲಿ. ಆ್ಯಂಡ್ ಆ ಫ್ರೀಲಾನ್ಸ್ ಪ್ರಾಜೆಕ್ಟ್ಸು ನಾನು ಮಾಡ್ತಾ ಮನೆಯಲ್ಲೇ ಕೂತ್ಕೊಂಡು ಮಾಡ್ತೀನಿ. ಏನು ಇದು ಏನು ಇದೇನು ನನ್ನ ರೂಮ್ ಮಾಡಿದ್ದು? ಇನ್ನೇನು ಎಷ್ಟು ದಿನ ಹೇಳಿದ್ರು ಮಾಡಿಲ್ವಲ್ಲ ನೀನು. ಅದಕ್ಕೆ ನೀನು ಹೊರಗಡೆ ಹೋಗಿದ್ದಾಗ ನಾನು ಬಂದ್ಬಿಟ್ಟು ಎಲ್ಲಾನು ಬಿಸಾಕ್ದೆ. ನೀನೇ ಕ್ಲೀನ್ ಮಾಡು. ನಂಗೆ ಗೊತ್ತಿಲ್ಲ, ನಾನು ಮಾಡಲ್ಲ ನಿಜವಾಗ್ಲೂ. ಇವತ್ತು ಆ್ಯಕ್ಚುಲಿ ನೀನೇ ಇಲ್ಲಿ ಮಾಡ್ಕೊ, ಬೆಸ್ಟ್. ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ನಿನಗೆ ಹೇಳಿ ಆಲ್ಮೋಸ್ಟ್ 1 ಮಂತ್ ಟೈಮ್ ಕೊಟ್ಟಿದ್ದೆ. ಯಾವಾಗ ನೀನ್ ಮಾತು ಕೇಳಲಿಲ್ವೋ ನಾನು ಇದೇ ಮಾಡೋದು. ಇನ್ನೂ ಮಾತು ಕೇಳಿಲ್ಲ, ಹೊರಗಡೆ ಕಿಟಕಿ ಹಾಕ್ತೀನಿ. ಅಯ್ಯೋ, ಇವಾಗ ಯಾರು ಮರ್ಸ್ತಾರೆ ಇದಲ್ಲ? ಈಗ ನೋಡು, ಮರ್ಸಿರೋದಲ್ಲ ನೀನು ತೆಗ್ದಿದ್ಯಾ. ಇವಾಗ ನಾನು ಏನು ಮಾಡಕ್ಕಾಗುತ್ತೆ? ನಿನಗೆ ನಾನು ಹೇಳಿದ್ದೆ ನೀನ್ ಕ್ಲೀನ್ ಮಾಡು ಕಬರ್ಡು ಅಂತ, ಮಾಡಿಲ್ಲ ಅಂದಾಗ ಎತ್ತು ಬಿಸಾಕದೆ. ಗೈಸ್, ನನ್ನ ಕಬರ್ಡ್ ಕ್ಲೀನಾಗೇ ಇತ್ತು, ಬಟ್
ನಮ್ಮಮ್ಮ ನೀಟು ಏನ್ ನೀಟು ಆಯ್ತಂದ್ರೆ ತೆಗಿಯೋದು ಅಲ್ಲಿ ಇಲ್ಲಿ ಬಿಸಾಕೋದು ಹಾಕಿನ ಬಟ್ಟೆನೆ ಹಾಕೊಳ್ಳೋದು ಏನ್ ಅನ್ಕೊಬೇಕು ನಾನು. ಸರಿ ಬಿಡು, ನಂಗೆ ನಾಳೆ ಕೆಲಸ ಇದೆ ಅಮ್ಮ, ಬೇಗ ಎದ್ದೊಳ್ಬೇಕು. ಅನ್ನ ನಿನ್ನ ಹಣೆ ಬರಹ ಮುಗ್ಸು, ಲೇಟಾಗಿ ಮಡ್ಸಿಡು, ಮಲ್ಕೋ. ನೆಕ್ಸ್ಟ್ ಟೈಮ್ ಇಂದ ಇದು ಆಗ್ಬಾರ್ದು ಅಂತಾನೆ ಹಿಂಗ್ ಮಾಡಿದ್ ನಾನು, ತಿಳ್ಕೊ ಅದನ್ನ. ನೆಕ್ಸ್ಟ್ ಟೈಮ್ ಹಿಂಗ್ ಆಗ್ಬಾರ್ದು ಅಂತಾನೆ ನಾನ್ ಮಾಡೋದು. ಇವ್ರಿಗೊಂದು ಸ್ವಾಡ್ ಕೊಟ್ಬಿಟ್ರೆ ರಾಣಿ ಲಕ್ಷ್ಮೀಬಾಯಿ ಆಗ್ಬಿಡ್ತಾರೆ ನೆಕ್ಸ್ಟ್. ನನಗೆ ಅದ್ರಲ್ಲಿ ಅದು ಇದು ಮಾತಾಡ್ಬೇಡ, ಹೇಳಿದೀನಿ. ನೀನು ಕ್ಯಾಮ್ರಾ ತೋರಿಸಿ ನನಗೆ ಕೋಪ ಕಮ್ಮಿ ಮಾಡ್ಬೇಕು ಅಂತ ಅನ್ಕೊಂಬೇಡ ನೀನು. ಸರಿ ಬಾ ಹೋಗೋಣ. ನೀನ್ ಹೋಗೋದು, ನೀ ಕೂತ್ಕೊಂಡು ಕ್ಲೀನ್ ಮಾಡು. ನಾನೇನ್ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನೆಕ್ಸ್ಟ್ ಇಲ್ಲಾಂದ್ರೆ ಕಿಟಕಿ ಆಚೆ ಹುಷಾರ್. ಸರಿ ಆಯ್ತು, ಹೋಗು, ಕ್ಲೀನ್ ಮಾಡ್ಕೊಂತೀನಿ ಬಿಡು. ತಿರ್ಗಾ ಬರ್ತೀನಿ ನಾಳೆ. ಮಾಡಿಲ್ಲ ಅಂದ್ರೆ ಕಿಟಕಿ ಆಚೆ ಅದನ್ನು ತೋರ್ಸು. ಸರಿ ಬಾ. ಇವಾಗ ಗೈಸ್ ಹೆಂಗೆ ಕ್ಲೀನ್ ಮಾಡಲಿ, ಇದೆಲ್ಲ ಪಾಕ್ ಎದುರಿಟ್ಬಿಟ್ಟಿದ್ದಾರೆ. ವಾಟ್ರಪ್ ಕಂಡೀಷನ್ ನೋಡೋಣ ಬನ್ನಿ. ಓ ಸದ್ಯ ಬರೀ ಒಂದು ಶೆಲ್ಫ್ ತೆಗ್ದಿರೋ ಗೈಸ್. ನಾನು ಎಷ್ಟು ನೀಟಾಗಿ ಕೆಳಗಡೆನ ಶೆಲ್ಫಲ್ಲಿ ಮರ್ಸಿಟ್ಟಿದ್ದೀನಿ ಎಲ್ಲ, ಆಯಿತಾ. ಡ್ರೈ ಕ್ಲೀನಿಗೆ ಬಂದಿದ್ದು ನಿಮ್ಮ ಮಧ್ಯ ಶೆಲ್ಫು ಚೂರು ಕೆಳದಾಗಿತ್ತಂತ ತೆಗ್ದು ಹೆಂಗೆ ಬಿಸಾಕಿದ್ದಾರೆ ನೋಡಿ ಗೈಸ್. ಸರಿ ಗೈಸ್ ಬನ್ನಿ ಇವಾಗ ಕ್ಲೀನ್ ಮಾಡಿಬಿಡೋಣ. ಇವಾಗ ಆಮೇಲೆ ನಾಳೆ ನಂಗೆ ಕೆಲಸನೂ ಇದೆ. ಸೊ ನಮ್ಮ ಜೊತೆ ಚೂರು ಕಿತ್ತಾಡ್ಕೊಂಡು ಕ್ಲೀನ್ ಮಾಡ್ತೀನಿ. ಇವಾಗ ನನ್ನ ಕೋಪ ಅವ್ರ ಮೇಲೆ ತೀರಿಸ್ಬಿಡ್ತೀನಿ. ಸೊ ಗೈಸ್ ನಾನು ನಮ್ಮಮ್ಮಂಗೆ ಜೊತೆ ಚೂರು ಪೂಸಿ ಮಾಡಿ ಅದೆಲ್ಲ ಮಾಡಿ ನೋಡಿ ಎಂಡ್ ರಿಸಲ್ಟ್ ಏನು ಮಾ ಹಣೆ ಬರಹ ಏನ್ ಮಾಡ್ತೀಯಾ? ಇಲ್ಲ ಏನೋ ಇನ್ನೇನು ರಾತ್ರಿ ಏನೋ ನೀ ಹೇಳ್ದೆಲ್ಲ ನಾಳೆ ಎಲ್ಲೋ ಹೋಗ್ಬೇಕು ಮಾಡ್ಬೇಕು ಅಂತ, ಅದಕ್ಕೆ ಬರೀ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇಟ್ ಡಸಂಟ್ ಮೀನ್ ದಟ್ ನಾನೇ ಪೂರ್ತಿ ಮಾಡ್ತೀನಿ ಅಂತ. ಓಕೆ, ಸೊ ನಾನು ಮಾಡ್ತೀನಿ. ನಾನು ಮಧ್ಯೆ ನಾನು ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಇದು ಬೇಗ ಮುಗಿಸ್ಬಿಡೋಣ. ಸೊ ಅಷ್ಟೇ. ಏನಿದು ಇದು ತಿರುಪತಿಯಿಂದ ತಂದಿದ್ದು ನಾನು. ನೈಸ್. ಸೊ ಗೈಸ್ ಅಷ್ಟೇ. ಇವಾಗ ಮಡಿಸ್ಬಿಟ್ಟು ಒಳಗಡೆ ಇಟ್ಬಿಟ್ಟು ಫೈನಲಿ ಮುಗೀತು. ಆಲ್ಮೋಸ್ಟ್ 11 ಗಂಟೆ ಆಗ್ತಾಯಿದೆ. ಆ್ಯಂಡ್ ನಾಳೆ ನಾನು 6 ಗಂಟೆಗೆ ಎದ್ದೇಳಬೇಕು. ಸೊ ಇದೆಲ್ಲ ಫಸ್ಟ್ ಇವಾಗ ಮಡಿಸಿದ್ದೀನಿ. ಆ್ಯಂಡ್ ಇವಾಗ ಒಳಗಡೆ ಜೋಡಿಸ್ಕೊಂಡು ಅಂತೂ ಇಂತೂ ಲಾಸ್ಟ್ ಕೆಲಸ ಕೊಟ್ಬಿಟ್ಟಿದ. ಅಲ್ಲ ಇನ್ನೇನ್ ಮತ್ತೆ ನಿನಗೆ ಈ ತರ ಕೆಲಸ ಕೊಟ್ರೆ ತಾನೇ ಆ ಪೇನ್ ಏನು ಅಂತ ಗೊತ್ತಾಗುತ್ತೆ ನಿನಗೆ. ನೆಕ್ಸ್ಟ್ ಟೈಮ್ ಮೇಂಟೈನ್ ಮಾಡು. ಅಯ್ಯೋ ನಾನು ಯಾವಾಗಲೂ ಮೇಂಟೈನ್ ಮಾಡ್ತೀನಿ ಮಾ. ಅದನ್ನ ಡೈಲಾಗ್ ಬರೆಯೋದು. ನೆಕ್ಸ್ಟ್ ಟೈಮು ನನಗೆ ಈ ಡ್ರಾಮಾ ಎಲ್ಲ ಮಾಡೋದ್ ಬದಲು ನಂಗೆ ಹೇಳ್ಬಿಡು ಕ್ಲೀನ್ ಮಾಡು ಅಂತ. ಯಾಕೆ ನಿಂಗೆ 1 ತಿಂಗಳಿಂದ ಹೇಳಿರ್ಲಿಲ್ವಾ? ಏನು ಬಿಡು. ಸರಿ ಆಯ್ತು ಬಿಡು, ನಾನು ಮರ್ತೋದೆ. ಸೊ ಗೈಸ್ ಇವಾಗ ಕ್ಲೀನ್ ಆಯಿತು ಅಂತೂ ಇಂತು. ಬಟ್ ಇವಾಗ ಗೈಸ್ ನೋಡಿ ಆಗಿದೆ. ಆ್ಯಂಡ್ ನೀಟಾಗಿ ಮಡಿಸಿಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ಕೆಳಗಡೆ ಇರೋದು ಡ್ರೈ ಕ್ಲೀನ್ ಬಟ್ಟೆ ಅದನ್ನೇ ತುಂಬಿದೆ. ಆ್ಯಂಡ್ ಡ್ರೈ ಕ್ಲೀನ್ದೆಲ್ಲ ಮಡಿಸಿ ಬರುತ್ತಲ್ಲ, ಅದು ತುಂಬ ಬರುತ್ತೆ ನಂದು. ಅದಕ್ಕೆ ಅಲ್ಲಿ ಸದ್ಯಕ್ಕಿದೆ, ಅದು ಆಮೇಲೆ ಯಾವತ್ತೋ ಕ್ಲೀನ್ ಮಾಡ್ಕೊತೀನಿ. ಮಿಕ್ಕಿದ್ದು ಅಷ್ಟೇ ಗೈಸ್. ನಾನು ಟ್ರಾವೆಲ್ ಟೈಮಲ್ಲಿ ಮಾತ್ರ ತುಂಬ ಆರ್ಗನೈಸ್ಡ್ ಆಗಿರ್ತೀನಿ. ಮನೆಯಲ್ಲಿ ಅಷ್ಟೊಂದು ಆ್ಯಕ್ಚುಲಿ ಆರ್ಗನೈಸ್ಡ್ ಆಗಿಲ್ಲ, ನಾನು ಒಪ್ಕೊತೀನಿ. ಸೊ ನಾನು ಹರಿಹರಿನಲ್ಲಿ ಎಲ್ಲ ಆ ಕಡೆ ಆಚೆ ಹೋಗೋವಾಗ ಹಾಗೆ ಬಿಸಾಕಿ ಹೋಗ್ಬಿಡ್ತೀನಿ. ಅದೊಂದು ಪ್ರಾಬ್ಲಮ್ಮು, ಫಿಕ್ಸ್ ಮಾಡ್ಕೊತೀನಿ ನೋಡಷ್ಟೇ. ಬಟ್ ಟ್ರಾವೆಲ್ ಟೈಮಲ್ಲಿ ಆರ್ಗನೈಸ್ಡ್. ಎಂಡ್ ಮಾಡೋದು ಮುಂಚೆ ನಾನು ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಇಲ್ಲಾಂದರೆ ನಾನು ಮೆಸೇಜ್ ಮಾಡ್ತಾಯಿದ್ರಿ ದಟ್ ಏನಾಯಿತು ಕಾರ್ತಿಕಿಗೆ ಯಾಕೆ ವ್ಲಾಗ್ಸಲ್ಲಿ ಹಾಕ್ತಾ ಇರಲಿಲ್ಲ ಅದು ಇದು ಅಲ್ಲ. ಏನಿಲ್ಲ ಗೈಸ್. ಸೊ ಬೇಸಿಕ್ಲಿ ನಾವಿಬ್ಬರು ತುಂಬ ಬ್ಯುಸಿಯಾಗಿದ್ವಿ. ನಾನು ತುಂಬ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದೆ. ಆ್ಯಂಡ್ ಆ ಕಡೆ ಈ ಕಡೆ ತುಂಬ ಕಂಟೆಂಟು ನಂದು ಹಳೆ ವ್ಲಾಗ್ಸ್ ನೋಡಿದ್ರೆ ಬರೀ ನಾನು ಮನೆಯಲ್ಲಿ ಜಾಸ್ತಿ ಕಂಟೆಂಟ್ ಮಾಡ್ತಾಯಿದ್ದೆ ಅಂದರೆ ಆಚೆ. ಬಿಕಾಸ್ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ. ಆ್ಯಂಡ್ ಅವನು ಇವಾಗ ತುಂಬ ಬ್ಯುಸಿ ಆಗಿದ್ದಾನೆ. ಸೊ ಮೀಟ್ ಮಾಡೋದು ಚೂರು ಕಮ್ಮಿ ಆಯಿತು. ಗೊತ್ತಿಲ್ಲ, ಇನ್ನು ಪ್ರಾಬಬ್ಲಿ ಚೂರು ದಿವಸದಲ್ಲಿ ನಾವಿಬ್ಬರು ಫ್ರೀ ಆದರೆ ಮೀಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಯಾವಾಗಾಗುತ್ತೋ ತೋರಿಸ್ತಾ ಇರ್ತೀನಿ. ಸೊ ಅಷ್ಟೇ. ಸೊ ನಾನು ಅದೇ ಕ್ಲಾರಿಟಿ ಕೊಡೋಣ ಅಂದ್ಕೊಂಡೆ. ಯಾರ್ಯಾರು ಇಲ್ಲಿ ತನಕ ನಾನು ವ್ಲಾಗ್ ನೋಡಿದ್ದಾರೋ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನಾನು ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.